ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಾಗರಾಜ್ ಸಂತೆಗುಡ. ನೀವು ನೋಡ್ತಾ ಇದ್ದೀರಾ ಸಂತೆಗುಡ ನಾಗರಾಜ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೋಡ್ತಾ ಇರ್ಬೋದು ಬಾಂಡ್ರಾವಿ ಕಾಯ್ದಿಟ್ಟ ಅರಣ್ಯ. ಯಾರೆಲ್ಲ ನೋಡಿದ್ದೀರಾ, ಇದರಲ್ಲಿ ಯಾರೆಲ್ಲ ಬೈಕ್ ಹೊಡ್ಕೊಂಡು ಹೋಗಿದ್ದೀರಾ, ದಯವಿಟ್ಟು ಇದ್ದರೆ ಲೈಕ್ ಮಾಡಿ, ಹಾಗೆ ನಾನು ನೋಡಿದ್ದೀನಿ ಬ್ರೋ ಅಂತ ಕಾಮೆಂಟ್ ಮಾಡಿ. ಇದು ಬಾಂಡ್ರಾವಿ ಕಾಯ್ದಿಟ್ಟ ಅರಣ್ಯ ಫಾರೆಸ್ಟ್ ಸ್ನೇಹಿತರೆ. ಇದರಲ್ಲಿ ಒಂದು ಬೈಕ್ ರೈಡಿಂಗ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಹಚ್ಚ ಹಸಿರಾಗಿ ಗಿಡಗಳು ಕಾಣ್ತಾ ಇರೋದು, ಆ ಕಡೆ ಈ ಕಡೆ ಲೈನೆಲ್ಲ ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಹಚ್ಚ ಹಸಿರಾಗಿ ಕಾಣ್ತಾ ಇದ್ದಾವೆ ಸ್ನೇಹಿತರೆ. ಅದೇ ನಮ್ಮ ಯೂಟ್ಯೂಬ್ ವ್ಯೂವರ್ಸಿಗೆ ತೋರಿಸೋಣ ಇಲ್ಲಿ ಪ್ಲೇಸ್ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ವ್ಯೂ ಅಂತಲೇ ಹೇಳ್ಬೋದು. ಒಂದು ಸೈಡ್ ಅಲ್ಲಿ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಎಲ್ಲ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮ ಕಡೆನೇ ನಮ್ಮ ಒಂದು ಹಳ್ಳಿ ಊರುಗಳಲ್ಲಿ ಇದ್ದಂಥ ವಾತಾವರಣ ಎಲ್ಲಿ ಸಿಗೋಲ್ಲ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾವುದೋ ಫಾರೆಸ್ಟ್ ಗಾರ್ಡ್ ಸೆಕ್ಷನಲ್ಲಿ ಯಾವ ಥರ ಇದ್ದಾವೆ ಗಿಡ ಮರಗಳು, ಆ ಥರ ಕಾಣ್ತಾ ಇದ್ದಾವೆ. ಇಂಥ ಒಂದು ಅದ್ಭುತವಾದ ಸ್ಥಳ ನಮ್ಮ ಹತ್ರನೇ ಇಟ್ಕೊಂಡು ನಾವೇಕೆ ಅಲ್ಲಿ ಇಲ್ಲಿ ಹೋಗಿ ಟೂರ್ ಅಂತೇಳಿ ಹೋಗಿ ನೋಡಬೇಕು. ಅವ್ರಿಗೂ ಬೇರೆ ಕಡೆಯವರು ನಮ್ಮ ಕಡೆ ಬರಬೇಕು ಅಂದರೆ ಇಂಥ ಒಂದು ವ್ಯೂ ಪಾಯಿಂಟ್ಗಳೆಲ್ಲ ತೋರಿಸ್ತಾ ಇರಬೇಕು ಸ್ನೇಹಿತರೆ. ಈ ಕಟ್ಟಿಂಗಲ್ಲಿ ಸ್ನೇಹಿತರೆ, ಯಾರೇ ಆಗಲಿ ಈ ಕಟ್ಟಿಂಗಲ್ಲಿ ಬಂದುಬಿಟ್ಟು ಅತಿ ನಿಧಾನವಾಗಿ ಹಾರನ್ ನೋಡಿದ್ಬಿಟ್ಟು ಮುಂದೆ ಹೋಗಿ. ಯಾಕಂದರೆ ಮುಂದೆ ಬರೋರು ಯಾರಿಗೂ ಏನೂ ಕಾಣಲ್ಲ. ಹಾಗೆ ಇಲ್ಲಿ ಆದಷ್ಟು ಸ್ವಲ್ಪ ಆಕ್ಸಿಡೆಂಟ್ಗಳು ಆಗಿದ್ದಾವೆ. ದಯವಿಟ್ಟು ಈ ಕಟ್ಟಿಂಗಲ್ಲಿ ಯಾರೇ ಬರಲಿ ಹಾರನ್ ಹೊಡೆದು ನಿಧಾನವಾಗಿ ಚಲಿಸಿ ಗಾಡಿ. ಹಾಗೆ ಸ್ನೇಹಿತರೆ, ಇಲ್ಲಿಂದ ಫಾರೆಸ್ಟ್ ಹಸಿರು ಮರಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ಎಲ್ಲಿಗೂ ಮೂಡ್ ಆಫ್ ಆಗುತ್ತೋ ಅಲ್ಲಿಗೆ ವ್ಲಾಗ್ ಬಂದ್ ಮಾಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ತಾ ಇದ್ದಾವೆ ಹಸಿರು ಮರಗಳು. ಇವು ನೋಡಿ ಸ್ನೇಹಿತರೆ, ಎಷ್ಟು ಚೆಂದ ಇದ್ದಾವೆ. ಏನಪ್ಪ ಅಂದರೆ ನನಗೆ ಗ್ರೀನರಿ ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಅಂದರೆ ಹಚ್ಚ ಹಸಿರಾಗಿ ಗಿಡ ಮರಗಳು ತುಂಬಾ ಇಷ್ಟ ಸ್ನೇಹಿತರೆ. ನಾವು ಗಿಡ ಮರ ಬೆಳೆಸೋಕ್ಕಂತೂ ಆಗಲ್ಲ, ಬೆಳೆಸಿರೋವು ಇಲ್ಲಿ ಪ್ರಕೃತಿಯಿಂದ ಸೃಷ್ಟಿಯಾಗಿರೋ ಅಂಥ ಗಿಡ ಮರಗಳನ್ನ ಮಾತ್ರ ಯಾವತ್ತೂ ನಾಶ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಅವುಗಳ ಗಿಡ ಮರ ಇದ್ರೇ ನಮ್ಮ ಉಸಿರಾಟ, ನಾವು ಚೆನ್ನಾಗಿರ್ತೀವಿ. ಹಸಿರು ಇದ್ರೇ ಉಸಿರು ಅಂತ ಆಗಿನ ಕಾಲದಲ್ಲಿ ದೊಡ್ಡವರು ಹೇಳಿದ್ದಾರೆ. ಹಾಗಾಗಿ ನಾವು ಒಳ್ಳೆಯದು ಮಾಡದೇ ಇದ್ದರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು. ಅದೇ ನನ್ನ ಪಾಲಿಸಿ. ಏನಪ್ಪ ಅಂದರೆ ಗಿಡ ಮರಗಳು ಅವು ಬೆಳ್ಕೊಂಡಿದ್ದಾವೆ, ಹಾಗೂ ಆ ಫಾರೆಸ್ಟಲ್ಲಿ ಇದ್ದಾವೆ. ಇಂಥ ಗಿಡಗಳನ್ನ ಸಿಕ್ಕಾಪಟ್ಟೆ ಕಡ್ದಿದ್ದಾರೆ. ಕಡಿಬಾರ್ದು ಸ್ನೇಹಿತರೆ. ಗಿಡ ಮರಗಳು ಕಡ್ದಷ್ಟು ಮಳೆನೂ ಕಡಿಮೆ ಆಗೋದು. ನನಗೆ ತಿಳಿದಿರೋದು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಬೇಜಾರಾಗಬೇಡಿ. ನನ್ನ ಪಾಲಿಸಿ ಅದು ಹಾಗಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಗಿಡ ಮರ ಕಡಿಯೋರಿದ್ದರೆ ಕಡಿಬೇಡಿ. ಒಂದು ಸಾರಿ ಅವುಗಳು ಮಧ್ಯದಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಒಂದು ಯಾವುದಾದ್ರೂ ಹಣ್ಣು ಕೊಡುವಂಥ ಮರ ಇದ್ದರೆ ಆ ಮರದಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡು ಬನ್ನಿ ಸ್ನೇಹಿತರೆ. ಅಲ್ಲಿ ಸಿಗುವ ಆನಂದನೇ ಬೇರೆ. ಅದಕ್ಕಾಗಿ ಹೇಳ್ತಾಯಿದ್ದೀನಿ, ಹಸಿರು ಇದ್ದರೆ ಉಸಿರು ಪಕ್ಕ. ಇದು ಮಾತ್ರ